ನಂಗೆ ಖುಷಿಯಾದ ವಿಷಯ ಏನಪ್ಪಾ ಅಂದ್ರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ. 1 ಮಂತ್ ಆಯ್ತು ಮಾನಿಟೈಸೇಷನ್ ಆಗಿ. ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ? ಹೇಗಪ್ಪ ಸ್ಟಾರ್ಟ್ ಮಾಡೋದು? ನನ್ನಿಂದ ಸಾಧ್ಯನೇ? ಈಗ ಹಲವಾರು ಕ್ವಶನ್ಗಳು ನಿಮ್ಮಲ್ಲಿ ಇದೆಯಾ? ನಾನೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ನಿಮಗೆ. ಯಾಕಂದ್ರೆ ಝೀರೋ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಚಾನಲ್ ಮಾನಿಟೈಸೇಷನ್ ಮಾಡಕ್ಕೆ ಸಾಧ್ಯ ಅಂತ ನನಗೀಗ ಅರಿವಾಗಿದೆ. ಅದು ಕೇವಲ 3 ತಿಂಗಳಲ್ಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯ್ತು. ಯಾವುದೇ ಇನ್ವೆಸ್ಟ್ ಮಾಡಕ್ ಹೋಗಿಲ್ಲ. ನಾನು ಅಳವಡಿಸಿಕೊಂಡ ಕೆಲವೊಂದು ಟಿಪ್ಸ್ ಮತ್ತೆ ಟ್ರಿಕ್ಸ್ ಅನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಿಮಗೂ ಕೂಡ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು, ಈ ಚಾನಲ್ ಇಂದ ದುಡ್ಡು ಬರುತ್ತಾ, ಅಥವಾ ನಾನು ಇದನ್ನು ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಹಣ ಆಗ್ಬೇಕು, ಈಗ ಹಲವಾರು ಕ್ವಶನ್ಗಳಿದೆಯಾ? ಈ ವಿಡಿಯೋ ನಿಮಗಾಗಿ. ನಾನು 12 ರಿಂದ 13 ವರ್ಷಗಳ ಕಾಲ ಮೀಡಿಯಾ ಫೀಲ್ಡ್ ಅಲ್ಲಿ ಕಂಟೆಂಟ್ ರೈಟರ್ ಆಗಿದ್ದೆ. ಆವಾಗ ನಂಗೆ ಯಾವುದೇ ವಿಡಿಯೋಗಳನ್ನ ಮಾಡಕ್ಕೆಲ್ಲ ಹೋಗ್ತಾ ಇರ್ಲಿಲ್ಲ. ನಾನು ಹೇಗೆ ಕ್ಯಾಮರಾ ಮುಂದೆ ಮಾತಾಡೋದು, ನನಗಿದೆಲ್ಲ ಸಾಧ್ಯ ಇಲ್ಲ, ನನಗೆ ಬರೆಯೋದಷ್ಟೇ ಸಾಧ್ಯ ಅಂತ ಒಂದು ಅಭಿಪ್ರಾಯ ನನ್ನಲ್ಲಿ ಇತ್ತು. ತಮಿಳ್ ನಂಗೆ ಅನಿಸ್ತು, ಎಷ್ಟೋತ ಇನ್ನೊಬ್ರಿಗೋಸ್ಕರ ದುಡಿಲಿ, ನಾನು ಏಕೆ ಒಂದು ನನ್ನದೇ ಆದ ಒಂದು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅನಿಸಿದಾಗ ನಂಗೆ ಮೀಡಿಯಾ ಕಟ್ಟಿಕೊಳ್ಳಕ್ ಆಗಲ್ಲ. ಆವಾಗ ನಾನು ಯೋಚನೆ ಮಾಡಿದ್ದು, ನಾನೊಂದು ಯೂಟ್ಯೂಬ್ ಮಾಡಿದ್ರೆ ಹೇಗೆ ಅಂತ. ಆವಾಗ್ಲೂ ಸಾಕಷ್ಟು ಹಿಂಜರಿಕೆ ನನ್ನಿಂದ ಸಾಧ್ಯನಾ, ಯಾಕೆಂದ್ರೆ ನಂಗೆ ಕ್ಯಾಮರಾ ಮುಂದೆ ಮಾತಾಡಿ ಗೊತ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ನನ್ನ ಪ್ರೊನೌನ್ಸಿಯೇಷನ್ ಎಲ್ಲ ಸ್ವಲ್ಪ ಡಿಫರೆನ್ಸ್ ಅನ್ಸುತ್ತೆ. ಯಾಕೆಂದ್ರೆ ನಂಗೆ ಕೊಡಗಿನ ಸ್ಲ್ಯಾಂಗ್, ಬೆಂಗಳೂರು ಸ್ಲ್ಯಾಂಗ್, ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಎಲ್ಲ ಮಿಕ್ಸ್ ಆಗುತ್ತೆ ಕೆಲವೊಮ್ಮೆ. ಹಾಗಾಗಿ ಇದೆಲ್ಲ ಮಿಕ್ಸ್ ಆದಾಗ ನಂಗೂ ನನ್ನ ಕನ್ನಡ ಅಷ್ಟು ಸ್ಪಷ್ಟ ಆಗುತ್ತೆ. ಈಗ ಹಲವಾರು ಒಂದು ಕ್ವಶನ್ ಇತ್ತು, ಕೆಲವರು ಅದಕ್ಕೆ ಕಮೆಂಟ್ ಅನ್ನು ಮಾಡ್ತಿದ್ರು. ಫಸ್ಟ್ ಒಂದು ಚಾನಲ್ ಸ್ಟಾರ್ಟ್ ಮಾಡಿದೆ, ರೀನಾ ದೆನ್ ಹೋಮ್ ಟಾಕ್. ಅದು ಪ್ಯೂರ್ಲಿ ಎಕ್ಸ್ಪೆರಿಮೆಂಟಿಗೋಸ್ಕರ ಸ್ಟಾರ್ಟ್ ಮಾಡಿದೆ. ಆವಾಗ ನಂಗೆ ತುಂಬಾ ವಿಷಯಗಳು ಗೊತ್ತಾಯ್ತು. ಆ ಕೆಲವೊಂದು ಟಿಪ್ಸ್ ನನಗೆ ಈ ಬದುಕಿನ ಕತೆ ಚಾನೆಲ್ ನ ಮಾನಿಟೈಸ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡಿತ್ತು. ನನ್ನ ಈ ಟಿಪ್ಸ್, ನಾ ಕಲ್ತುಕೊಂಡ ಆ ಟ್ರಿಕ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನೀವೆಲ್ಲಾದ್ರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು, ಝೀರೋ ರೆವೆನ್ಯೂ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಈ ಟಿಪ್ಸ್ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಟಿಪ್ಸ್ ಏನಪ್ಪಾ ಅಂದ್ರೆ, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಯಾರಿಗೂ ಹೇಳಕ್ ಹೋಗ್ಬೇಡಿ. ನಿಮ್ಮ ಆಪ್ತರ ಅನ್ಸೋದಕ್ಕೆ ಒಂದು ಬೆರಳೆಣಿಕೆ ಜನಕ್ಕೆ ಹೇಳಿ ಬಿಟ್ರೆ, ಯಾರಿಗೂ, ಫ್ಯಾಮಿಲಿಗೆ ಯಾರಿಗೂ ಹೇಳ್ಬೇಡಿ. ಅರೆ, ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರಿಗೂ ಲಿಂಕ್ ಶೇರ್ ಮಾಡ್ತಾರೆ, ಇವಳೇಕೆ ಯಾರಿಗೆ ಹೇಳ್ಬೇಡಿ ಹೇಳ್ತಿದ್ದಾಳ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನೀವ್ ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅವಾಗ, ಅದು ನಾನು ಹೇಳಿರ್ಲಿಲ್ಲ, ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಇಂದ ನಾ ಕಲ್ತ ಪಾಠ ಅಂತ. ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಒಂಥರ ಎಕ್ಸೈಟ್ಮೆಂಟ್, ಅಯ್ಯೋ ನನ್ನ ಫ್ರೆಂಡ್ಸ್ಗೆ ಕಳ್ಸುವ, ಅವರಿಗೆ ಕಳ್ಸುವ, ಇವರಿಗೆ ಕಳ್ಸುವ ಅಂತ ಲಿಂಕ್ ಕಳಿಸ್ತೀವಿ. ಅಲ್ಲಿಂದ ನಮಗೆ ತುಂಬಾ, ನಮ್ ಫ್ರೆಂಡ್ಸೇ ಆಗಿರ್ಲಿ, ಕೆಲವರಿಗೆ ಏನು ಅಂದ್ರೆ ನಮ್ ಫ್ಯಾಮಿಲಿನೇ ಆಗಿರ್ಲಿ, ತುಂಬಾ ಜನರಿಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೂ ಕಷ್ಟ ಆಗುತ್ತೆ. ಕಾರಣ ಇಷ್ಟೇ, ನಾವು ಒತ್ತಿ ಅವಳಿಗೆ ದುಡ್ಡು ಬಂದ್ರೆ ಆ ರೀತಿ ಹಲವಾರು ಯೋಚನೆಗಳು, ಇನ್ನೂ ದುಡ್ಡು ಬರಕ್ಕೆ ಹಲವು ಹಂತಗಳಿದೆ, ಹಂಗೇನು ಯೋಚನೆ ಮಾಡಲ್ಲ. ಯಾರು ಅದನ್ನ ಸಬ್ಸ್ಕ್ರೈಬ್ ಮಾಡಕ್ಕೂ ಹೋಗಲ್ಲ. ಸೊ ನನ್ನವರು ನಾವು ಕಂಪೇರ್ ಕೌಂಟ್ ಮಾಡಿದ್ರೆ, ಸುತ್ತಮುತ್ತ ಫ್ಯಾಮಿಲಿ ತರ ಕೌಂಟ್ ಮಾಡಿದ್ರೆ 1000 ದಾಟುತ್ತೆ. ಅರೆ, ಒಂದು ದಿನದಲ್ಲಿ ನಂಗೆ 1000 ಸಬ್ಸ್ಕ್ರೈಬರ್ ಪಡಿಬಹುದಲ್ಲ ಅಂತ ಯೋಚನೆ ಮಾಡ್ತೀವಿ. ಅದ್ ನೀವು ಸ್ಟಾರ್ಟ್ ಮಾಡಿ ನೋಡಿ, 10 ಸಬ್ಸ್ಕ್ರೈಬರ್ ನಮ್ಮ ನೋನ್ ಸರ್ಕಲ್ ಇಂದ ನಮಗೆ ಸಿಗಲ್ಲ. ಕೆಲವ್ರು ನೋಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ, ನೀವು ಎಲ್ಲಿ ಹೋದ್ರು ನಿಮ್ಗೊಂದು ಟಾಂಟ್ ಪಕ್ಕ ಇರುತ್ತೆ. ನಿಮ್ಮ ವಿಡಿಯೋ ಬಗ್ಗೆ ಅಥವಾ ನೀವು ಮಾತಾಡುವ ಸ್ಟೈಲಿ ಬಗ್ಗೆ ಎಲ್ಲೇ ಆದ್ರೂ ಒಂದು ಟಾಂಟ್ ಮಾಡ್ತಾರೆ. ಅದು ನಿಮ್ಮನ್ನ ಒಂಥರ ಕುಗ್ಗಿಸುವಂತೆ ಮಾಡುತ್ತೆ. ಹಾಗಾಗಿ ನೀವು ಫಸ್ಟ್ ಏನ್ ಮಾಡ್ಬೇಕು, ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಯಾರಿಗೂ ಹೇಳಕ್ ಹೋಗ್ಬೇಡಿ. ನಿಮ್ ಪಾಡಿಗೆ ನೀವು ವಿಡಿಯೋ ಹಾಕಿ ಸುಮ್ಮನೆ ಇದ್ಬೇಡಿ. ಅದು ರೀಚ್ ಆಗುವಾಗ ನಮಗ್ ಗೊತ್ತಿಲ್ಲದ ಅಪರಿಚಿತರಿಗೆ ತಲುಪುತ್ತೆ. ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿರಲ್ಲ, ನಮ್ ಬಗ್ಗೆ ಏನೂ ಗೊತ್ತಿರಲ್ಲ. ಅವ್ರಿಗೆ ಇಷ್ಟ ಆದ್ರೆ ಅವ್ರು ಸಬ್ಸ್ಕ್ರೈಬರ್ ಆಗ್ತಾರೆ, ಇಲ್ಲ ಅಂದ್ರೆ ಸುಮ್ನೆ ಆಗ್ತಾರೆ. ಹಾಗಾಗಿ ಈ ಒಂದು ಟಿಪ್ಸ್ ಅನ್ನು ನೀವು ಫಾಲೋ ಮಾಡಿ, ಖಂಡಿತ ವರ್ಕ್ ಆಗುತ್ತೆ. ಅಲ್ಲದೆ ಯೂಟ್ಯೂಬ್ ಈಗ ಬಂದಿರುವ ರೂಲ್ಸ್ ಗಳಲ್ಲಿ ರೆಫರಲ್ ವ್ಯೂಸ್ ಗಿಂತ ನಾವೇನು ಆರ್ಗಾನಿಕ್ ಆಗಿ ವ್ಯೂಸ್ ಪಡಿತೀವಿ ಅದಕ್ಕೆ ತುಂಬಾನೇ ಮಹತ್ವ ನೀಡಲಾಗಿದೆ. ಹಾಗಾಗಿ ಇದನ್ನು ಶೇರ್ ಮಾಡಕ್ಕೆ ಹೋಗ್ಬೇಡಿ. ನೀವು ವಿಡಿಯೋ ಹಾಕಿ ನಿಮ್ ಪಾಡಿಗೆ ಬಿಟ್ಬಿಡಿ. ಸಾಧ್ಯ ಆದ್ರೆ ಒಂದಿನ ಬಿಟ್ಟು ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಆದ್ರೆ ನೀವೆಲ್ಲರಿಗೊಂದು ಗ್ರೂಪ್ ಮಾಡಿ ಸೆಂಡ್ ಮಾಡೋದಂತ ಮಾಡಕ್ ಹೋಗ್ಲೇಬೇಡಿ. ಇದಾಯ್ತಾ? ಸೆಕೆಂಡ್, ತುಂಬಾ ಜನ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು, ರೆವೆನ್ಯೂ ನಾನು ಎಷ್ಟು ಇನ್ವೆಸ್ಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು 1 lakh 2 lakh ಇನ್ವೆಸ್ಟ್ ಮಾಡೋರು ಇದ್ದಾರೆ. ಆ ತಪ್ಪು ಮಾಡಕ್ ಹೋಗ್ಲೇಬೇಡಿ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇ ಆದ್ರೆ ಯಾವಾಗ್ಲೂ ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿ. ಹೌದು, ಝೀರೋ ಇನ್ವೆಸ್ಟ್ಮೆಂಟ್ ತುಂಬಾ ಜನ ಕ್ಯಾಮರಕ್ಕೆ ಒಂದು 1.5 ಲಕ್ಷ ಹಾಕ್ತಾರೆ. ಟ್ರಾವೆಲ್ ಎಲ್ಲ ಮಾಡೋದು, ವಿಡಿಯೋ ಮಾಡಿ ಹಾಕೋದು, ಕ್ಲಿಕ್ ಆದ್ರೆ ಓಕೆ,
ಕ್ಲಿಕ್ ಆಗ್ತಾ ಇಲ್ಲ. ನಾವು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ನಮಗೊಂದು 3 ಇಂದ 4 ಕ್ಲಿಕ್ ಬರ್ತಿದೆ ಅಂದಾಗ ನಮಗೂ ಫ್ರಸ್ಟ್ರೇಷನ್ ಆಗುತ್ತೆ. ಯಾಕಂದ್ರೆ ನಾವು ಅಷ್ಟು ಇನ್ವೆಸ್ಟ್ ಮಾಡಿರ್ತೀವಿ. ಅವಾಗ ನಮ್ಗೆ ಏನು ಬರ್ತಾ ಇಲ್ಲ ಅಂದಾಗ ನಮಗೆ ವಿಡಿಯೋ ಮಾಡ್ಬೇಕು, ಅದನ್ನ ಇನ್ನು ಹಾಕ್ಬೇಕಂಬ ಒಂದು ಇಂಟ್ರೆಸ್ಟೇ ಹೋಗುತ್ತೆ. ಅದೇ ನಾವು ಏನು ಇನ್ವೆಸ್ಟ್ ಮಾಡದೆ ನಮ್ ಕೈಲಿ ಮೊಬೈಲ್ ಇತ್ತು, ಅದನ್ನಷ್ಟೇ ಬಳಸಿ ವಿಡಿಯೋ ಮಾಡ್ತಿದ್ವಿ ಅಂದ್ರೆ 1 ವ್ಯೂಸ್ 2 ವ್ಯೂಸ್ 10 ವ್ಯೂಸೇ ಬರ್ಲಿ, ನಮಗೆ ಅದು ಮ್ಯಾಟರ್ ಆಗಲ್ಲ. ಅಲ್ಲಿ ನಮ್ಮ ಒಂದು ಪ್ಯಾಷನ್ ಆಗುತ್ತೆ. ಅಲ್ಲದೆ ನಮಗೆ ಅಲ್ಲಿ ತುಂಬಾ ನಾವು ಕಳೆದುಕೊಂಡಿರಲ್ಲ, ಸ್ವಲ್ಪ ಎಫರ್ಟ್ ಇರುತ್ತೆ ಅಷ್ಟೇ. ಅದ್ರ ಜೊತೆಗೆ ಹಣ ಕಳ್ಕೊಂಡಿವಿ, ಅಯ್ಯೋ ಹಣ ಇಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಲಾಸ್ ಆಯ್ತು, ಆ ರೀತಿ ಯಾವ ಟೆನ್ಷನ್ ಬರಲ್ಲ. ನಾವು ಕೀಪ್ ಆನ್ ವಿಡಿಯೋ ಮಾಡ್ತಾನೆ ಹೋಗ್ತೀವಿ. ಒಂದು 10 ಜನ ನೋಡಿದ್ರೆ ಖುಷಿ, 10 ಜನ ನೋಡಿದ್ರಲ್ಲ ಆತ. ಅದೇ 1 ಲಕ್ಷ 2 ಲಕ್ಷ ಇನ್ವೆಸ್ಟ್ ಮಾಡಿ 10 ಜನ ನೋಡಿದ್ರಂತಲ್ಲ, ಅದೇ ಡಬ್ಬತ್ತಾಗುತ್ತೆ. ಹಾಗಾಗಿ ಇನ್ವೆಸ್ಟ್ ಮಾಡಕ್ ಹೋಗ್ಲೇಬೇಡಿ. ನಾನು ಕೂಡ ಅಷ್ಟೇ, ಕ್ಯಾಮರಾ ಕ್ವಾಲಿಟಿ ನಂದು ಇನ್ನೂ ಇಂಪ್ರೂವ್ ಆಗ್ಬೇಕು. ಕ್ಯಾಮರಾ ಕ್ವಾಲಿಟಿ ನಂಗೆ ಅದು ಗೊತ್ತಿದೆ. ಸ್ಟಿಲ್ ನಾನು ಎಲ್ಲರೂ ಹೇಳಿದ್ರು ಒಂದು ಐಫೋನ್ ಬೈ ಮಾಡು, ನಾನು ಹೇಳಿದೆ ಇಲ್ಲ, ನನ್ನ ಹತ್ರ ಈಗ ಯಾವ OnePlus ಕ್ಯಾಮರಾ ಇದೆ ಅದ್ರಲ್ಲೇ ನಾನು ವಿಡಿಯೋ ಮಾಡ್ತೀನಿ ಸಾಕು. ಯಾವಾಗ ಮಾನಿಟೈಸೇಷನ್ ಅಂತಕ್ಕೆ ಬರ್ತೀನಿ ಅಷ್ಟು ಮಾತ್ರ ಅಲ್ಲ, ಯಾವಾಗ ನಂಗೆ ಒಂದು ನನ್ನ ರೆವೆನ್ಯೂ ಓಕೆ ಅನಿಸುತ್ತೋ ಆವಾಗ ನಾನು ಆಪಲ್ಗೆಲ್ಲ ಅಪ್ಗ್ರೇಡ್ ಆಗ್ತೀನಿ. ಅದು ಬಿಟ್ರೆ ನಾನು ತಗೊಳಲ್ಲ ಆತ. ಹೌದು, ಒಂದು ಆಪಲ್ ಫೋನ್ ತಗೊಳಕ್ಕೂ ನಾವು ಇನ್ವೆಸ್ಟ್ ಮಾಡ್ಬೇಕು, 1.5 ಲ್ಯಾಕ್ ಇನ್ವೆಸ್ಟ್ ಮಾಡ್ಬೇಕು. ಆ 1.5 ಲ್ಯಾಕ್ ಒಂದು ಆಪಲ್ ಫೋನಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಫಸ್ಟ್ ನೀವು ಮಾನಿಟೈಸೇಷನ್ ಹೇಗೆ ಮಾಡ್ಕೊಳ್ಳೋದು ನೋಡಿ. ಇಲ್ಲಿ ನನಗೆ ಸ್ವತಃ ನನಗೆ ಮಾನಿಟೈಸೇಷನ್ಗೆ ಹೆಲ್ಪ್ ಆಗಿದ್ದು ಒಂದು 70-80 ವಿಡಿಯೋ ಹಾಕಿದಾಗ ಅದರಲ್ಲಿ ಬರೀ 3 ವಿಡಿಯೋ ಓಡುತ್ತೆ. ಆ 3 ವಿಡಿಯೋಗಳು ನಂಗೆ ಫಾಲೋವರ್ಸ್ ನ ತರುತ್ತೆ, ಸಬ್ಸ್ಕ್ರೈಬರ್ ಅನ್ನ ತರುತ್ತೆ, ಹಾಗೂ ವಾಚ್ ಅವರ್ 4000 ವಾಚ್ ಅವರ್ ಹಾಗೂ 1000 ಸಬ್ಸ್ಕ್ರೈಬರ್ ತಂದು ಕೊಡುವಲ್ಲಿ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಎಷ್ಟು ವಿಡಿಯೋ ಹಾಕ್ತಿವೋ ಅಷ್ಟು ಒಳ್ಳೇದು. ಅಯ್ಯೋ ನನ್ನ ವಿಡಿಯೋ ಯಾರು ನೋಡ್ತಾ ಇಲ್ಲ, ನನಗೆ ಇದರಿಂದ ಏನು ಲಾಭ ಬರ್ತಾ ಇಲ್ಲ ಅಂತೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಈಗ ಫಸ್ಟೇ ಒಂದು ಗಿಡದ ನೆಟ್ಟ ತಕ್ಷಣ ನಾವ್ ಅದರಿಂದ ಫಲ ಸಿಗ್ಬೇಕು ಅಂತ ಬಯಸೋ ತಪ್ಪು. ಕೆಲವರಿಗೆ ಸಿಗುತ್ತೆ, ಅದು ಅವ್ರ ಲಕ್. ಬಟ್ ಕೆಲವರಿಗೆ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ ನಾವು. ಹಾಗಾಗಿ ವೇಟ್ ಮಾಡಿ. ಪ್ರತಿದಿನ ನೀವು ನಿಮ್ಮಿಂದ ಆಗುವ ಕಂಟೆಂಟ್ ಗಳನ್ನ ಪುಷ್ ಮಾಡ್ತಾ ಇರಿ. ಎಷ್ಟೇ ಬರಲಿ, ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಕಂಟೆಂಟ್ ಬಗ್ಗೆ ಮಾತ್ರ ತಲೆ ಕೆಡಿಸ್ತಾ ಹೋಗಿ. ಆವಾಗ ಉಂಟಲ್ಲ, ಅದು ನಿಮ್ಮ ಒಂದು ಸಕ್ಸಸ್ಗೆ ಒಂದು ಸ್ಟೆಪ್ ಅದಂತೆ ಆಗುತ್ತೆ. ಯಾವಾಗ 1 ಸಬ್ಸ್ಕ್ರೈಬರ್ ಇಂದ ನಾವು 1000 ತಲುಪ್ತೀವಿ ಅವಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಆ 1000 ಮತ್ತಷ್ಟು ಹೆಚ್ಚಿಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ಚಾಲೆಂಜ್. ಆದ್ರೆ ಮಾಡ್ತಾ 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 ಒಂದಲ್ಲ ಒಂದು ದಿನ ನಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಟೆನ್ಷನ್ ಮಾಡಕ್ ಹೋಗ್ಬೇಡಿ. ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಇಟ್ಕೊಂಡು ವಿಡಿಯೋ ಮಾಡಿ. ಈಗ ನಿಮ್ಮ ಸರೌಂಡಿಂಗ್ಸ್ ಬಗ್ಗೆ ಮಾಡಿ, ಕಿಚನ್ ಆಗಿರ್ಬೋದು, ಟಾಪಿಕ್ ಹಲವಾರು ಟಾಪಿಕ್ ಸಿಗುತ್ತೆ. ನೀವು ಏನ್ ಕೆಲಸ ಮಾಡ್ತಿದ್ದೀರಾ, ನೀವು ಒಬ್ಬ ರೈತ ಆಗಿದ್ರೆ ಬೆಳೆ ಬಿತ್ತುವ ಮಾಹಿತಿಯಿಂದ ಹಿಡಿದು ಎಲ್ಲವನ್ನು ಕೊಡ್ಬೋದು. ಅದೇ ನೀವು ಒಂದು ಟೈಲರ್ ಆಗಿದ್ರೆ ಸ್ಟಿಚಿಂಗ್ ಹೇಗೆ, ಎಲ್ಲ ಟ್ರೆಂಡ್ಗಳು ಹೇಗೆ ಬದಲಾಗುತ್ತೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೋದು. ಹಾಗೆ ನಿಮ್ಮ ಯಾವ ಕ್ಷೇತ್ರದಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದೀರಾ, ನೀವು ಬ್ಯೂಟಿಷಿಯನ್, ಟ್ರೆಂಡಿಂಗ್ ಹೇರ್ ಸ್ಟೈಲ್ಗಳು ಬರ್ತಾ ಇರುತ್ತೆ, ಬ್ಯೂಟಿ ಮಿಸ್ಟೇಕ್ ಗಳು ನಡೀತಾ ಇರುತ್ತೆ, ಅವುಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡ್ಬೋದು. ಹಾಗೆ ಪ್ರತಿಯೊಬ್ರು ಒಂದಲ್ಲ ಒಂದು ಪ್ರೊಫೆಷನ್ ಅಲ್ಲಿ ಇರ್ತೀವಿ, ನಾವು ಅದರಲ್ಲಿ ಪರಿಣಿತರಾಗಿರ್ತೀವಿ. ಸೊ ನಾವು ಅದರ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತಾ ಹೋಗ್ಬೋದು. ಜನರಿಗೆ ಯಾವಾಗ್ಲೂ ಒಂಥರ ಏನೋ ಒಂದು ಹೊಸತು ಕೊಟ್ರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ಅಲ್ಲದೆ ನಿಮ್ಮ ಒಂದು ಅನುಭವ ಇದೆಯಲ್ಲ, ಅನುಭವದ ಮಾತು ಅವ್ರಿಗೆ ಅದು ಹೌದು ಅನ್ಸಿಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹೆಚ್ಚಾಗಿ ನೀವು ಈ ರೀತಿ ನಿಮ್ಮ ಪ್ರೊಫೆಷನ್ ಬಿಟ್ಟು ಬೇರೆದಕ್ಕೆ ಹೋಗ್ಬೇಡಿ. ಈಗ ನಾನು ಮೀಡಿಯಾ ಪ್ರೊಫೆಷನ್ ಇಂದ ಬಂದಿದ್ದಕ್ಕೆ ನಾನು ನಾಳೆ ಹೋಗ್ಬಿಟ್ಟು ಮೆಕ್ಯಾನಿಕ್ ಇದ್ರ ಬಗ್ಗೆ ಹೇಳಕ್ ಆಗಲ್ಲ. ನಂಗೆ ಅದ್ರ ಬಗ್ಗೆ ನಾಲೆಡ್ಜ್ ಕಮ್ಮಿ ಇರುತ್ತೆ, ತಿಳ್ಕೊಂಡು ಹೇಳ್ಬೋದು ಶ್ರಮ ಪಟ್ರೆ. ಆದ್ರೆ ಅದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಗೊತ್ತಿದ್ರೆ ಅವ್ರು ಹೇಳಿದ್ರೆ ಅದು ಇನ್ನಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಲಿ, ನಾನು ಇದರಿಂದ ಹೇಗೆ ರೆವೆನ್ಯೂ ಮಾಡ್ಲಿ ಅಂತ ಚಿಂತೆ ಮಾಡೋದಕ್ಕಿಂತ ನಾಳೆ ಮಾಡೋದಕ್ಕಿಂತ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ನಂತರ ವಿಡಿಯೋಗಳನ್ನ ಹಾಕ್ತಾ ಹೋಗಿ. ಯಾವಾಗ ರೆವಿನ್ಯೂ ಬರುತ್ತೋ ಆವಾಗ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ. ಇದು ನಿಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಲೇಬೇಕು, ನಾನು ಅದರಲ್ಲಿ ಸಕ್ಸಸ್ ಆಗ್ಲೇಬೇಕು ಅನ್ನೋರಿಗೆ ಒಂದು ಸ್ಮಾಲ್ ಟಿಪ್ಸ್.